ನಮಸ್ಕಾರ ವೀಕ್ಷಕರೇ, ಬನ್ನಿ ಇದೇನು ಪುಟ್ದಾಗಿ ಗುಣ್ಗುಣ್ಗೆ ಈ ಕಲರ್ ಇದೆ ಅಂದ್ಕೊಂಡ್ರಾ? ಇದು ಇಡ್ಲಿನೇ, ಆದರೆ ಇದು ಹಲಸಿನ ಇಡ್ಲಿ. ಇದು ಬೇಕಾಗಿರೋ ಸಾಮಗ್ರಿಗಳು: 1 ಕಪ್ಪು ಹಲಸಿನ ಹಣ್ಣು, ಇದು ವರ್ಷಕ್ಕೆ ಒಂದೇ ಸಲ ಸಿಗೋದ್ರಿಂದ ಒಂದು ಸೀಸನಲ್ಲಿ ಮಾಡ್ಕೊತೀನಿ. ಹಾಗೂ 1 ಕಪ್ ಹಸಿ ತೆಂಗಿನ ತುರಿ, 1 ಅಚ್ಚು ಬೆಲ್ಲ ಜಜ್ಜಿ ಪುಡಿ ಮಾಡಿಟ್ಕೊಳ್ಳಿ, 1 ಕಪ್ಪು ಇಡ್ಲಿ ಅಕ್ಕಿ ರವೆ ಹಾಗೂ 2 ಏಲಕ್ಕಿ. ಈ ಅಕ್ಕಿ ರವೆನ ತೊಳೆದು 2 ಅವರ್ ನೆನೆಸಿಟ್ಕೊಂಡು ನೀರೆಲ್ಲ ಬಸ್ತಿಟ್ಕೊಂಡಿರಿ. ಹಾಗೂ ಹಲಸಿನ ಬೀಜನೆಲ್ಲ ತೆಗೆದು ಅದನ್ನು ಸಣ್ಣಗೆ ಹೆಚ್ಚಿಟ್ಕೊಳ್ಳಿ. ಹಾಗೂ ಬೆಲ್ಲನೂ ಪುಡಿ ಮಾಡ್ಕೊಳ್ಳಿ. ಇದನ್ನೆಲ್ಲನೂ ಮಿಕ್ಸಿ ಜಾರ್ನಲ್ಲಿ ಹಾಕಿ ಇಡ್ಲಿ ಹಿಟ್ಟಿನ ಹದಕ್ಕೆ ರುಬ್ಕೋಬೇಕು. ನೋಡಿ, ಹೀಗೆ ಒಂದು ಸ್ವಲ್ಪನೂ ನೀರು ಹಾಕಬಾರ್ದು, ಯಾಕಂದರೆ ಇಡ್ಲಿ ರವೆ ತೊಳೆದಾಗ ಅದರಲ್ಲೂ ನೀರಿನಂಶ ಇರುತ್ತೆ. ನಂತರ ಹಸಿ ತೆಂಗಿನ ತುರಿಲೇ ನೀರಿರುತ್ತೆ, ಹಾಗೂ ಹಲಸಿನ ಹಣ್ಣು ಸ್ವಲ್ಪ ಜ್ಯೂಸಿ ಇರುತ್ತೆ. ಇದೆಲ್ಲ ಜೊತೆ ಬೆಲ್ಲ ಸೇರಿಸಿದಾಗ ಇನ್ನೂ ನೀರಾಗುತ್ತೆ. ಸೊ ಅದಕ್ಕೆ ನೀರು ಹಾಕಲೇಬಾರ್ದು ನೀವು. ಈ ಗಟ್ಟಿ ಹದಕ್ಕೆ ರುಬ್ಬಿಟ್ಕೊಂಡಿದ್ದೀನಿ. ಎಲ್ಲ ಪ್ಲೇಟ್ನು ನಾನು ತೊಗೊಂಡಿರೋದು ಇಡ್ಲಿ ಪ್ಲೇಟ್ಸು, ಬೇಬಿ ಇಡ್ಲಿ ಪ್ಲೇಟ್ಸು. ಸೊ ಇದಕ್ಕೆ ತುಪ್ಪ ಸವರಿ ನೋಡಿ, ಎಲ್ಲದಕ್ಕೂ ಇಡ್ಲಿ ಹಿಟ್ಟು ಹಾಕಿಡ್ತಾಯಿದ್ದೀನಿ. ಸೊ ಎಲ್ಲ ಪ್ಲೇಟ್ ರೆಡಿ ಆಯಿತು. ಬನ್ನಿ ಈಗ ಒಲೆ ಹಚ್ಚಿಸಿ ಕುಕ್ಕರ್ ಇಡೋಣ. ಕುಕ್ಕರ್ ಇಟ್ಟು ಕುಕ್ಕರ್ ತಳದಲ್ಲಿ ಒಂದು ಪ್ಲೇಟ್ ಬರುತ್ತಲ್ಲ, 1 ಲೋಟ ನೀರು ಹಾಕಿ ಕುಕ್ಕರ್ ಪ್ಲೇಟನ್ನ ತಳದಲ್ಲಿಡೋಣ. ಇದ್ರ ಮೇಲ್ಗಡೆ ಕುಕ್ಕರ್ ಬಿಸಿ ಆದ ನಂತರ ಸ್ಟ್ಯಾಂಡ್ ಇಡೋಣ. ಇಡ್ಲಿ ಸ್ಟ್ಯಾಂಡೆಲ್ಲ ತುಂಬಿಸಿರ್ತೀವಲ್ಲ ನಾವು ಇಡ್ಲಿ ಹಿಟ್ಟನ್ನು, ಅದನ್ನಿಟ್ಟು ಕುಕ್ಕರ್ ಲಿಡ್ ಮುಚ್ಚಿ 10ರಿಂದ 12 ನಿಮಿಷ ನಾವು ಹೇಗೆ ನಾರ್ಮಲ್ ಇಡ್ಲಿ ಮಾಡ್ತೀವೋ ಅದೇ ಅಂಶಕ್ಕೆ ಬೇಯಿಸ್ಕೋಬೇಕು. ನಾನು 12 ನಿಮಿಷ ಬೇಯಿಸಿದೆ. ನೋಡ್ರಿ, ತೆಗೆದ್ರೆ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಲ್ವಾ? ಇದಕ್ಕೆ ಸೋಡಾ ಹಾಕಿಲ್ಲ, ಏನೂ ಹಾಕಿಲ್ಲ. ನೋಡಿ ಎಷ್ಟು ಚೆನ್ನಾಗಾಗಿದೆ. ನಂತರ ಇದನ್ನು ತಟ್ಟೆಗೆ ನೀವು 1 ಕಪ್ಪಲ್ಲಿ ತುಪ್ಪ ತೊಗೊಳ್ಳಿ. ಆಮೇಲೆ ಇನ್ನೊಂದು ಕಪ್ಪಲ್ಲಿ ನಾನು ಕಾಯಿ ಹಾಲು ಅಥವಾ ಪಾನಕ ಅಂತ ಹೇಳ್ತಾರೆ, ಅದನ್ನು ಬಗ್ಸಿಟ್ಟಿದ್ದೀನಿ. ಸೊ ನೋಡಿ, ಇಡ್ಲಿ ಆಗಿದೆ. ಈಗ ತೆಗಿತೀನಿ ನೋಡಿ. ಈಗ ಎಷ್ಟು ಚೆನ್ನಾಗಾಗಿದೆ ಅನಿಸುತ್ತೆ ನೋಡಿ. ಮುಟ್ಟಿದ್ರೆ ಒಂದು ಚೂರು ಅಂಟೋದಿಲ್ಲ, ಅಂದರೆ ಇಡ್ಲಿ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ನೋಡಿ, ಏನು ಹತ್ಕೋಬಾರ್ದು. ಸೊ ಇವಾಗ ನೋಡಿ ತೆಗಿತೀನಿ. ಸ್ಪೂನಲ್ಲಿ ಹಾಗೆ ಜಾರ್ತಾ ಹೋಗುತ್ತೆ ನೋಡಿ. ಎಲ್ಲ ಇಡ್ಲಿಗಳು ಹಾಗಾಗಿ ಜಾರ್ಕೊಂಡು ಬರ್ತಾ ಇದೆ ಅಲ್ವಾ? ಸೊ ಇಡ್ಲಿ ಎಲ್ಲ ತೆಗೆದು ತಟ್ಟೆಗೆ ಜೋಡಿಸ್ಕೊಂಡು ನೋಡಿ ಹೇಗೆ ಬಂದಿದೆ ಅನ್ನೋದು ಅಂಶನೂ ತೋರಿಸ್ತೀನಿ. ಎಷ್ಟು ಮೃದುವಾಗಿದೆ ಇಡ್ಲಿ, ಸಾಫ್ಟಾಗಿ ಸ್ಪಾಂಜಿನ ಥರ ಎಲ್ಲೂ ಅಂಟೋದಿಲ್ಲ ನಿಮಗೆ. ನೋಡಿ, ಕಟ್ ಮಾಡಿ ತೋರಿಸ್ತೀನಿ. ಎಷ್ಟು ಚೆನ್ನಾಗಾಗಿದೆ ಅಂದರೆ ಒಳಗಡೆ ಮರಳಾಗಿರುತ್ತೆ. ಇದನ್ನು ಕಾಯಲ್ಲಲ್ಲಿ ಡಿಪ್ ಮಾಡಿಕೊಂಡು ಒಂಚೂರು ತುಪ್ಪ ಸವರ್ಕೊಂಡು ತಿಂತಾಯಿದ್ರೆ ಸ್ವರ್ಗಕ್ಕೆ ಗೇಣು. ಮಾಡ್ತೀರಾ ಅಲ್ವಾ ನೀವು ವೀಕ್ಷಕರೇ?